ಪ್ರಿಯ ನಿರೀಕ್ಷಕರೇ ನಮಸ್ಕಾರ. ಬೀರ್ಬಲ್ನ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಮೋದಿಜಿ ಈಗೇನಾದರೂ ಸ್ವಲ್ಪ ಯಾಮಾರಿದ್ರೂ ಕೂಡ ಇಡೀ ಭಾರತಕ್ಕೆ ದೊಡ್ಡ ಅಪಾಯ ಇದೆ. ಒಂದೇ ಒಂದು ಡೀಲಿಂದ ಗಂಡಾಂತರ ಬರಬಹುದು. ಇದು ನಾವೆಲ್ಲ ಸ್ವತಃ ಭಾರತೀಯ ಗುಪ್ತಚರ ಇಲಾಖೆ ರಾ ಕೊಟ್ಟಿರುವಂತಹ ಸೀಕ್ರೆಟ್ ರಿಪೋರ್ಟ್. ರಾ ಅಧಿಕಾರಿಗಳು ಕೊಟ್ಟಂತಹ ಆ ರಿಪೋರ್ಟ್ ಅನ್ನು ನೋಡಿ ಸ್ವತಃ ಪ್ರಧಾನಿಗಳೇ ಶಾಕ್ ಆಗಿದ್ದಾರೆ. ಇಡೀ ಭಾರತವನ್ನೇ ಕಂಟ್ರೋಲ್ ಮಾಡೋದಕ್ಕೆ ಅಮೆರಿಕಾದಲ್ಲಿ ಒಂದು ಸ್ಕೆಚ್ ರೆಡಿಯಾಗಿದೆ. ಏನಿದು ಷಡ್ಯಂತ್ರ, ಏನದು ರಿಪೋರ್ಟು, ಇದೆಲ್ಲದರ ಬಗ್ಗೆ ಡಿಟೇಲ್ ಆಗಿ ಮಾತಾಡ್ತಾ ಹೋಗ್ತೀನಿ. ವಿಡಿಯೋವನ್ನು ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ವೀಕ್ಷಕರೇ, ಜಸ್ಟ್ ಇಮ್ಯಾಜಿನ್, ಒಂದು ದಿನ ಇಡೀ ದೇಶದಲ್ಲಿ ಇಂಟರ್ನೆಟ್ ಇಲ್ಲ ಅಂದರೆ ದೇಶದ ಕತೆ ಏನು? ಒಂದು ವೇಳೆ ಆ ಇಂಟರ್ನೆಟ್ ಸೂತ್ರ ಇನ್ಯಾರದ್ದೋ ಕೈ ಸೇರಿ ನಮ್ಮ ಡೇಟಾಗಳೆಲ್ಲ ಅವರ ಕೈ ತಲುಪಿದ್ರೆ ಏನಾಗಬಹುದು? ಇನ್ನೂ ಒಂದು ಹೆಜ್ಜೆ ಮುಂದಕ್ಕೆ ಹೋಗೋಣ. ಇವಾಗಿನ ಆಧುನಿಕ ಯುದ್ಧಗಳು ಹೇಗೆ ನಡೆಯುತ್ತೆ ಅನ್ನೋದು ನಿಮಗೆ ಗೊತ್ತಾ ಇದೆ. ಇಂತಹ ಯುದ್ಧಗಳ ಸಮಯದಲ್ಲಿ ಈ ಇಂಟರ್ನೆಟ್ ಅನ್ನೋದು ಇನ್ಯಾವುದೋ ದೇಶದ ಕಂಟ್ರೋಲ್ಗೆ ಹೋದರೆ ಆಗ ಯುದ್ಧದ ಪರಿಸ್ಥಿತಿ ಅಥವಾ ಪರಿಣಾಮ ಏನಾಗಬಹುದು? ವೀಕ್ಷಕರೇ, ಇದು ಕೇವಲ ಇಂಟರ್ನೆಟ್ ವಿಷಯ ಅಲ್ಲ, ಇದು ಭಾರತದ ರಾಷ್ಟ್ರೀಯ ಭದ್ರತೆಯ ವಿಷಯ ಆಗಿದೆ. ಭಾರತದಲ್ಲಿ ತುಂಬ ಜನ ಈಗ ಖುಷಿಯಾಗಿದ್ದಾರೆ. ಎಲಾನ್ ಮಸ್ಕ್ ಭಾರತಕ್ಕೆ ಬರ್ತಾರೆ, ಸ್ಟಾರ್ಲಿಂಕ್ ಸದ್ಯದಲ್ಲೇ ಇಂಡಿಯಾಗೆ ಬರುತ್ತೆ, ಆಗ ಇಡೀ ದೇಶದ ಯಾವ ಮೂಲೆಯಲ್ಲಿ ಬೇಕಾದರೂ ಇಂಟರ್ನೆಟ್ ಸಿಗುತ್ತೆ ಅಂತ. ಎಲಾನ್ ಮಸ್ಕ್ಗೆ ಅದಕ್ಕಾಗಿ ಯುನಿಫೈಡ್ ಲೈಸೆನ್ಸ್ ಕೂಡ ಸಿಕ್ಕಿದೆ. ಆದರೆ ಅಂತಿಮ ಹಣಕಾಸಿನ ಅನುಮತಿ ಸಿಗುವ ಮೊದಲು ಭಾರತದ ಗುಪ್ತಚರ ಸಂಸ್ಥೆ ರಾನ ಚೀಫ್ ಪರಾಗ್ ಜೈನ್ ಒಂದು ಶಾಕಿಂಗ್ ರಿಪೋರ್ಟನ್ನು ಮೋದಿಜಿಯ ಕೈಗೆ ಕೊಟ್ಟಿದ್ದಾರೆ. ಆ ರಿಪೋರ್ಟನ್ನು ಕಂಡು ಗಾಬರಿಯಾದಂತಹ ಪ್ರಧಾನಿ ಮೋದಿಯವರು ಇಮಿಡಿಯೇಟ್ ಆಗಿ ಅಜಿತ್ ದೋವಲ್ ಅವರನ್ನು ಕರೆಸಿ ಎಮರ್ಜೆನ್ಸಿ ಮೀಟಿಂಗ್ ನಡೆಸ್ತಾರೆ. ವೀಕ್ಷಕರೇ, ಇದು ತುಂಬ ಸೀರಿಯಸ್ ಆದಂತಹ ವಿಷಯ. ರಾ ಚೀಫ್ ಪರಾಗ್ ಜೈನ್ ಅವರು ಕೇಳಿರುವಂತಹ ಪ್ರಶ್ನೆ ತುಂಬ ಸಿಂಪಲ್ ಅನಿಸ್ಬೋದು, ಆದರೆ ಯೋಚನೆ ಮಾಡಬೇಕಾದ ವಿಷಯ ತುಂಬ ಇದೆ. ಭಾರತದ ಭದ್ರತೆಯನ್ನು ಮಾರಿ ನಾವು ಸ್ಟಾರ್ಲಿಂಕ್ ಸೇವೆಗಳನ್ನು ಪಡೆದುಕೊಳ್ಳಬೇಕಾ? ಕೆಲವರಿಗೀಗ ಈ ಸ್ಟಾರ್ಲಿಂಕ್ ಅಂದ್ರೇನು ಅನ್ನೋ ಪ್ರಶ್ನೆ ಕಾಡ್ತಾ ಇರಬಹುದು. ಸ್ಟಾರ್ಲಿಂಕ್ ಅಂದರೆ ಬೇರೆ ಏನೂ ಅಲ್ಲ, ಇದೊಂದು ಉಪಗ್ರಹ ಆಧಾರಿತ ಇಂಟರ್ನೆಟ್. ಈಗ ನಮಗೆ ಟವರ್ಗಳ ಮೂಲಕ ಇಂಟರ್ನೆಟ್ ಸಿಗ್ತಾ ಇದೆಯಲ್ಲ, ಹಾಗೆ ಮುಂದೆ ಈ ಉಪಗ್ರಹಗಳ ಮೂಲಕ ಇಂಟರ್ನೆಟ್ ಸೇವೆ ಸಿಗುತ್ತೆ. ಇದು ಸ್ಪೇಸ್ ಎಕ್ಸ್ ಕಂಪನಿಗೆ ಸೇರಿದಂತಹ ಉಪಗ್ರಹ. ಇದರ ಮಾಲೀಕ ಎಲಾನ್ ಮಸ್ಕ್, ಇಡೀ ಜಗತ್ತಿನ ನಂಬರ್ 1 ಶ್ರೀಮಂತ. ನೋಡಿ, ಇಂತಹ ಸ್ಟಾರ್ಲಿಂಕ್ ಭಾರತಕ್ಕೇನಾದರೂ ಬಂದರೆ ತನ್ನ ಎಲ್ಲ ಡೇಟಾವನ್ನ ಜಾಗತಿಕ ಮಟ್ಟದಲ್ಲಿ ತನ್ನ ಬಳಿಯೇ ಇಟ್ಟುಕೊಳ್ಳೋದಕ್ಕೆ ಬಯಸುತ್ತೆ. ಅಷ್ಟೇ ಅಲ್ಲ, ಸಿಗ್ನಲ್ಗಳನ್ನು ಯಾರು ಕಂಟ್ರೋಲ್ ಮಾಡ್ತಾರೆ ಅನ್ನೋದು ಕೂಡ ಇಲ್ಲಿರುವಂತಹ ಮುಖ್ಯವಾದ ಪ್ರಶ್ನೆ. ಯಾಕಂದ್ರೆ ದೇಶಕ್ಕೆ ಯಾವುದೋ ಬಿಕ್ಕಟ್ಟಿನ ಸಮಯ ಬರುತ್ತೆ ಅಂದ್ಕೊಳ್ಳಿ, ಉದಾಹರಣೆಗೆ ಯುದ್ಧದ ಸಮಯನೇ ಆಗಿರಬಹುದು. ಅಂತಹ ಸಮಯದಲ್ಲಿ ಈ ಇಂಟರ್ನೆಟ್ ಸ್ವಿಚ್ ಯಾರ ಕೈಯಲ್ಲಿರುತ್ತೆ? ವಾಷಿಂಗ್ಟನ್ನಲ್ಲಿ ಕೂತ್ಕೊಂಡಿರುವಂತಹ ಎಲಾನ್ ಮಸ್ಕ್ ಕೈಯಲ್ಲಿರುತ್ತೋ ಅಥವಾ ನವದೆಹಲಿಯ ಭಾರತದ ಸರ್ಕಾರದ ಕೈಯಲ್ಲಿರುತ್ತೋ? ಇದೇ ಪ್ರಶ್ನೆಯನ್ನ ಈಗ ರಾ ಕೇಳ್ತಾ ಇರೋದು. ಒಂದು ವೇಳೆ ಈ ಇಂಟರ್ನೆಟ್ ಹಿಡಿತ ಅಮೆರಿಕಾದ ಎಲಾನ್ ಮಸ್ಕ್ ಕೈ ಸೇರಿದ್ರೆ ಮುಂದೆ ಭಾರತ ಆತನ ತಾಳಕ್ಕೆ ತಕ್ಕಂತೆ ಕುಣಿಬೇಕಾದಂತಹ ಸಂದರ್ಭ ಬಂದರೂ ಅಚ್ಚರಿ ಇಲ್ಲ. ವೀಕ್ಷಕರೇ, ಇದು ಸುಮ್ಮನೆ ಯಾವುದೋ ಊಹಾಪೋಹ ಅಲ್ಲ. ರಾ ಇಲ್ಲಿ ಉಕ್ರೇನ್ ಯುದ್ಧದಲ್ಲಿ ಸ್ಟಾರ್ಲಿಂಕ್ ಪಾತ್ರದ ಬಗ್ಗೆ ಕೂಡ ಹೇಳ್ತಾರೆ. ರಾ ಚೀಫ್ ಪ್ರಧಾನಿಗೆ ನೀಡಿರುವಂತಹ ವರದಿಯಲ್ಲಿ ಉಕ್ರೇನ್ ರಷ್ಯಾದ ಮೇಲೆ ನಡೆಸಿದಂತಹ ಡ್ರೋನ್ ದಾಳಿಗಳ ಬಗ್ಗೆ ವಿವರವಾದ ಮಾಹಿತಿಯನ್ನು ಕೊಡುತ್ತೆ. ಸ್ಟಾರ್ಲಿಂಕ್ನ ಹೈ ಸ್ಪೀಡ್ ಮತ್ತು ಜಾಮ್ ರೆಸಿಸ್ಟೆಂಟ್ ಕನೆಕ್ಷನ್ ಬಳಸಿ ಉಕ್ರೇನಿಯನ್ ಡ್ರೋನ್ಗಳು ರಷ್ಯಾದ ರೇಡಾರ್ಗಳ ಕಣ್ಣಿಗೆ ಬೀಳದಂತೆ ಅತ್ಯಂತ ಕೆಳಮಟ್ಟದಲ್ಲಿ ಹಾರೋಗಿ ಮಾಸ್ಕೋದ ಪೆಟ್ರೋಲಿಯಂ ಸೈಟ್ಗಳ ಮೇಲೆ ದಾಳಿಯನ್ನು ಮಾಡಿದೆ. ರಷ್ಯಾದಂತಹ ಮುಂದುವರಿದ ರೇಡಾರ್ ಸಿಸ್ಟಮ್ಗಳಿಗೆ ಇದನ್ನು ತಡೆಯೋದಕ್ಕೆ ಸಾಧ್ಯ ಆಗ್ತಿಲ್ಲ ಅಂದಮೇಲೆ ಭಾರತದ ಭದ್ರತೆಯ ಬಗ್ಗೆ ನಾವು ಯೋಚನೆ ಮಾಡಬೇಕಲ್ವಾ? ಸ್ಟಾರ್ಲಿಂಕ್ ತಂತ್ರಜ್ಞಾನ ಎಷ್ಟು ನಿಖರವಾಗಿದೆ ಅಂದರೆ ಅದನ್ನು ಬಳಸ್ಕೊಂಡು ಉಗ್ರಗಾಮಿ ಗುಂಪುಗಳು ಅಥವಾ ಯಾವುದೋ ಶತ್ರು ದೇಶಗಳು ಭಾರತದ ಒಳಗೆ ಭಾರಿ ಅನಾಹುತವನ್ನೇ ಮಾಡಿಬಿಡಬಹುದು. ನೋಡಿ, ಬಾಂಗ್ಲಾದೇಶ ಮತ್ತು ಮಯನ್ಮಾರ್ನಲ್ಲಿ ಸ್ಟಾರ್ಲಿಂಕ್ ಅಧಿಕೃತವಾಗಿ ಲಭ್ಯ ಇದೆ. ಪಾಕಿಸ್ತಾನದಲ್ಲಿ ಅಂತಿಮ ಪ್ರಕ್ರಿಯೆ ನಡೀತಾ ಇದೆ. ಈಗ ಕಾಶ್ಮೀರ, ಪಂಜಾಬ್ ಅಥವಾ ಈಶಾನ್ಯ ಭಾರತದ ಗಡಿ ಭಾಗಗಳಲ್ಲಿ
ಯಾರಾದರೂ ಅನಧಿಕೃತವಾಗಿ ಸ್ಟಾರ್ಲಿಂಕ್ ಟವರ್ಗಳನ್ನು ಹಾಕಿಬಿಟ್ರೆ ಆ ಸಿಗ್ನಲ್ಗಳನ್ನು ಬಳಸ್ಕೊಂಡು ದೇಶ ವಿರೋಧಿ ಕೃತ್ಯಗಳು ನಡೆದ್ರೆ ಯಾರು ಜವಾಬ್ದಾರರು? ನಮ್ಮ ಗುಪ್ತಚರ ಸಂಸ್ಥೆಗಳು ಈ ಸಿಗ್ನಲ್ಗಳನ್ನು ಟ್ರ್ಯಾಕ್ ಮಾಡೋದಕ್ಕೆ ಹೈರಾಣ ಆಗಿಬಿಡುತ್ತೆ. ಇದಕ್ಕಾಗಿಯೇ ಈ ಯೋಜನೆಗೆ ರೆಡ್ ಸಿಗ್ನಲ್ ಅನ್ನು ಕೊಟ್ಟಿರೋದು. ಅಲ್ಲದೆ ಈಗ ಇಡೀ ವಿಶ್ವದ ಕಣ್ಣು ಭಾರತದ ಮೇಲಿದೆ. ಭಾರತ ಈಗ ಎಲ್ಲರ ಟಾರ್ಗೆಟ್ಟು. ಭಾರತದಲ್ಲಿ ಬೇಹುಗಾರಿಕೆಗಳು ನಡೀತಾನೇ ಇದೆ. ಇತ್ತೀಚೆಗಷ್ಟೇ ಈಶಾನ್ಯ ಭಾರತದಲ್ಲಿ CIA ಏಜೆಂಟ್ ಮ್ಯಾಥ್ಯೂ ವ್ಯಾಂಡೈಕ್ ಸಿಕ್ಕಿಬಿದ್ದ. ಮಣಿಪುರದಲ್ಲಿ ಈ ಮ್ಯಾಥ್ಯೂ ವ್ಯಾಂಡೈಕ್ ಮತ್ತು ಸುಮಾರು 300 ಉಕ್ರೇನಿಯನ್ನರು ಸಕ್ರಿಯವಾಗಿದ್ರು ಅನ್ನೋ ಮಾಹಿತಿ ಕೂಡ ಇದೆ. ಈತ ಭಾರತದ ಒಳಗೆ ಡ್ರೋನ್ ತರಬೇತಿಯನ್ನು ನೀಡ್ತಾ ಇದ್ದ. ಜೊತೆಗೆ ಮಣಿಪುರದಲ್ಲಿ ಸ್ಟಾರ್ಲಿಂಕ್ನಂತಹ ಎಲೆಕ್ಟ್ರಾನಿಕ್ ಸಾಧನಗಳು ಕೂಡ ಪತ್ತೆಯಾಗಿವೆ. ಬಾಂಗ್ಲಾದೇಶದಿಂದ ಸಿಗುವಂತಹ ಸ್ಟಾರ್ಲಿಂಕ್ ಸಿಗ್ನಲ್ಗಳನ್ನು ಬಳಸಿ ಇವರು ಭಾರತದ ವಿರುದ್ಧ ಪಿತೂರಿ ನಡೆಸ್ತಾ ಇರಲಿಲ್ಲ ಅನ್ನೋದಕ್ಕೆ ಏನಿದೆ ಗ್ಯಾರಂಟಿ? ನೋಡಿ, ಒಂದು ವೇಳೆ NIA ಇವರನ್ನ ಹಿಡಿಯದೆ ಇದ್ದಿದ್ರೆ ಬಂಗಾಳ ಚುನಾವಣೆಯ ಸಮಯದಲ್ಲಿ ದೊಡ್ಡ ಅನಾಹುತವೇ ಸಂಭವಿಸ್ತಾ ಇತ್ತು. ಈ ಗುಂಪು ದೆಹಲಿವರೆಗೂ ಕೂಡ ಡ್ರೋನ್ ಕಳಿಸುವ ಸಂಚನ್ನು ರೂಪಿಸಿತ್ತು ಅನ್ನೋ ಅನುಮಾನ ಕೂಡ ಇದೆ. ಅಲ್ಲದೆ ಇನ್ನೊಂದು ವಿಷಯ ಗಮನಿಸಿ ನೋಡಿ, ಭಾರತದಲ್ಲಿ ತುಂಬ ಸಲ ರೈತರ ಹೋರಾಟ ಆಗಿರ್ಬೋದು ಅಥವಾ ಶಾಹೀನ್ ಬಾಗ್ನಂತಹ ಪ್ರತಿಭಟನೆಗಳ ಸಮಯದಲ್ಲಿ ಇಂಟರ್ನೆಟ್ಟನ್ನು ಬಂದ್ ಮಾಡಿಬಿಡಲಾಗುತ್ತೆ. ತುಂಬ ಸಲ ಗಲಭೆಗಳು ನಡೆದಾಗ ಈ ಇಂಟರ್ನೆಟ್ ವ್ಯವಸ್ಥೆಯನ್ನು ಬಂದ್ ಮಾಡಲಾಗುತ್ತೆ. ಆದರೆ ಸ್ಟಾರ್ಲಿಂಕ್ ಇದ್ದರೆ ಇದು ಸಾಧ್ಯ ಇದೆಯಾ? ತುಂಬ ದೊಡ್ಡ ಸಮಸ್ಯೆ ಆಗಿಬಿಡುತ್ತೆ ಅದು. ಸ್ಟಾರ್ಲಿಂಕ್ ಇದ್ದರೆ ಸರ್ಕಾರ ಇಂಟರ್ನೆಟ್ ಬಂದ್ ಮಾಡಿದ್ರು ಕೂಡ ತಮ್ಮ ಸ್ಯಾಟಲೈಟ್ ಮೂಲಕ ಅವರು ನಿರಂತರ ಸಿಗ್ನಲ್ಗಳನ್ನು ನೀಡ್ತಾನೆ ಇರ್ತಾರೆ. ನೆನಪಿರಲಿ ವೀಕ್ಷಕರೇ, ಇರಾನ್ನಲ್ಲಿ ಇದೇ ಆಗಿದ್ದು. ಇರಾನ್ ಸರ್ಕಾರಕ್ಕೆ ಗೊತ್ತಿಲ್ಲದಂಗೆ ಗಡಿ ಭಾಗದಲ್ಲಿ ಟವರ್ಗಳನ್ನು ಹಾಕಿ ಅಲ್ಲಿನ ಆಂತರಿಕ ಗಲಭೆಗಳ ವಿಡಿಯೋಗಳನ್ನು ಜಗತ್ತಿಗೆ ಹಂಚಿದ್ರು. ಸೊ ಭಾರತದ ಒಳಗೆ 5 ಫ್ರಂಟ್ ವಾರ್ ಅಂದರೆ ಆಂತರಿಕವಾಗಿ ದೇಶವನ್ನು ಅಸ್ಥಿರಗೊಳಿಸೋದಕ್ಕೆ ಈ ಸ್ಟಾರ್ಲಿಂಕ್ ಒಂದು ಆಯುಧ ಕೂಡ ಆಗಬಹುದು. ಅಮೆರಿಕ ಮತ್ತು CIA ಭಾರತದ ಒಳಗೆ ಇಂತಹ ಆಟಗಳನ್ನು ಆಡೋದಕ್ಕೆ ಸ್ಟಾರ್ಲಿಂಕನ್ನು ಬಳಸ್ಕೊಂಡ್ರೆ ಏನು ಗತಿ? ಈಗ ನಿಮ್ಮಲ್ಲಿ ಪ್ರಶ್ನೆ ಮೂಡ್ತಾ ಇರ್ಬೋದು, ಹಾಗಾದರೆ ಭಾರತ ಸರ್ಕಾರ ಏನು ಮಾಡಲಿದೆ? ಎಲಾನ್ ಮಸ್ಕ್ ಅವರ ಷರತ್ತುಗಳನ್ನು ಒಪ್ಕೊಳ್ಳುತ್ತಾ ಅಥವಾ ಕೈ ಬಿಡುತ್ತಾ? ನೋಡಿ, ಭಾರತ ಸರ್ಕಾರ ಇಲ್ಲಿ ತುಂಬ ಸ್ಪಷ್ಟವಾಗಿ ಹೇಳಿದೆ, ನಮ್ಮ ದೇಶದ ಡೇಟಾಗಳು ನಮ್ಮಲ್ಲೇ ಇರಬೇಕು. ಸ್ಟಾರ್ಲಿಂಕ್ ಮುಂಬೈನಲ್ಲಿ 10 ಗೇಟ್ವೇಗಳನ್ನು ಆಲ್ರೆಡಿ ಸ್ಥಾಪಿಸಿಕೊಂಡಿದೆ. ಅದರ ಜೊತೆಗೆ ಬಿಕ್ಕಟ್ಟಿನ ಸಮಯದಲ್ಲಿ ಇಂಟರ್ನೆಟ್ ಆಫ್ ಮಾಡುವಂತಹ ಕಿಲ್ ಸ್ವಿಚ್ಚು ಭಾರತ ಸರ್ಕಾರದ ಕೈಯಲ್ಲಿರಬೇಕು. ಮಸ್ಕ್ ಅವರು ವಾಷಿಂಗ್ಟನ್ನಿಂದ ನಿಯಂತ್ರಿಸ್ತೇವೆ ಅಂದರೆ ಅದಕ್ಕೆ ಭಾರತ ಖಂಡಿತ ಒಪ್ಪೋದಿಲ್ಲ. ನೋಡಿ, ಎಲಾನ್ ಮಸ್ಕ್ ಅವರ ಸ್ಪೇಸ್ ಎಕ್ಸು 1.60 ಟ್ರಿಲಿಯನ್ IPO ಹೊರತರ್ತಾ ಇರುವಂತಹ ಈ ಸಮಯದಲ್ಲಿ ಭಾರತದ ಈ ರೆಡ್ ಫ್ಲ್ಯಾಗು ಮಸ್ಕ್ಗಂತೂ ತುಂಬ ದೊಡ್ಡ ಹೊಡೆತ ಕೊಟ್ಟಿದೆ. ವೀಕ್ಷಕರೇ, ಈಗ ನಿಮಗೆ ಅರ್ಥ ಆಗಿರಬಹುದು, ಇದು ಕೇವಲ ವೇಗದ ಇಂಟರ್ನೆಟ್ ಪಡೆಯುವ ವಿಷಯ ಅಲ್ಲ, ಇದು ನಮ್ಮ ದೇಶದ ಭದ್ರತೆಯ ಪ್ರಶ್ನೆ ಅಂತ. ಎಲಾನ್ ಮಸ್ಕ್ ಮೋದಿ ಅವರ ಸ್ನೇಹಿತರಾಗಿರಬಹುದು, ಆದರೆ ರಾಷ್ಟ್ರದ ಭದ್ರತೆಯ ವಿಷಯದಲ್ಲಿ ಯಾವುದೇ ಮುಲಾಜು ಇಲ್ಲ, ರಾಜಿಯೂ ಇಲ್ಲ ಅನ್ನೋದು ಮೋದಿ ಅವರ ಸ್ಪಷ್ಟ ಸಂದೇಶ. ನೋಡಿ, ನಮ್ಮ ಅಭಿಪ್ರಾಯ ಇಷ್ಟೇ, ಭಾರತ ತನ್ನದೇ ಆದ ಸ್ಯಾಟಲೈಟ್ ಇಂಟರ್ನೆಟ್ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸ್ತಾ ಇದೆ. ಉದಾಹರಣೆಗೆ ಜಿಯೋ ಸ್ಯಾಟಲೈಟು. ಸೊ ನಮ್ಮ ತಂತ್ರಜ್ಞಾನ ಕಂಪ್ಲೀಟ್ ಆಗಿ ಅಭಿವೃದ್ಧಿ ಆಗೋವರೆಗೂ ಕೂಡ ಈ ವಿದೇಶಿ ಕಂಪನಿಗಳಿಗೆ ನಮ್ಮ ಭದ್ರತಾ ವ್ಯವಸ್ಥೆಯಲ್ಲಿ ಕೈ ಹಾಕೋದಕ್ಕೆ ಬಿಡೋದು ಸೂಕ್ತ ಅಲ್ಲ ಅನ್ಸುತ್ತೆ. ಖಂಡಿತ ಮೋದಿಜಿ ಅದರ ಬಗ್ಗೆ ಯೋಚನೆ ಮಾಡಿರ್ತಾರೆ ಕೂಡ. ವೀಕ್ಷಕರೇ, ಸ್ಟಾರ್ಲಿಂಕ್ ಭಾರತಕ್ಕೆ ಬರ್ತಿರೋದ್ರ ಬಗ್ಗೆ ಹಾಗೂ ಕೊಟ್ಟಿರುವಂತಹ ಈ ವಾರ್ನಿಂಗ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಾವು ಕೊಟ್ಟಂತಹ ಮಾಹಿತಿಗಳು ನಿಮಗಿಷ್ಟ ಆಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಮಸ್ಕಾರ, ಟೇಕ್ ಕೇರ್ ಆ್ಯಂಡ್ ಬಾಯ್. ಮತ್ತೆ ಭೇಟಿಯಾಗೋಣ. ಜೈ ಹಿಂದ್.